ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಗುಳಗುಳಿ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಗಳಿಗೆ ಚಪ್ಪಲಿ ಹಾರ ಹಾಕಿ ಅವಮಾನ ಮಾಡಿರುವ ಘಟನೆ ಗ್ರಾಮದಲ್ಲಿ ಉದ್ವಿಗ್ನತೆ ಉಂಟುಮಾಡಿದೆ. ದಲಿತರ ಓಣಿಯಲ್ಲಿರುವ ದಲಿತ ಸಂಘರ್ಷ ಸಮಿತಿಯ ಬೋರ್ಡ್ನ ಭಾವಚಿತ್ರಗಳಿಗೆ ದುಷ್ಕರ್ಮಿಗಳು ಚಪ್ಪಲಿ ಹಾಕಿದ್ದು, ಜೊತೆಗೆ ನಾವೇ ಕೃತ್ಯ ಮಾಡಿದ್ದೇವೆ ಎಂದು ಗ್ರಾಮದ ಒಂದು ಸಮುದಾಯದ ಕೆಲ ಯುವಕರ ಹೆಸರು ಹಾಕಿ ಬಹಿರಂಗ ಪತ್ರ ಬರೆದು ಹರಿಬಿಟ್ಟಿರುವುದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ತಾಲೂಕು ಪ್ರಮುಖ ದಂಡಾಧಿಕಾರಿಗಳು ಈಗ ಬಂದಾರ. ಅವ್ರಿಗೆ ನಮ್ಮ ದಲಿತ ಸಮುದಾಯದಿಂದ ನಮ್ಮ ಮದುವೆ ಧಿಕ್ಕಾರ ಹೇಳ್ತೀನಿ ಅವ್ರಿಗೆ. ಯಾಕಂದ್ರೆ ಗಜೇಂದ್ರಗಡ ತಾಲೂಕಿನಾಗೆ ಸಾಕಷ್ಟು ಅಸ್ಪೃಶ್ಯತೆ ಐತಿ, ಜಾತೀಯತೆ ಐತಿ, ಎಲ್ಲಾ ಕಡೆಗೆ ಐತಿ. ಅವ್ರು ಎಲ್ಲಿ ದಲಿತ ಕಾಲೋನಿ ವಿಸಿಟ್ ಮಾಡ್ತಾ ಇಲ್ಲ, ದಲಿತ ಸಭೆ ಕಾರ್ಯಕ್ರಮ ಮಾಡ್ತಾ ಇಲ್ಲ, ಏನೂ ಮಾಡ್ತಿಲ್ಲ. ಹಂಗಾಗಿ ನಾನು ಇವತ್ತು ಬಹಿರಂಗವಾಗಿ ತಹಸೀಲ್ದಾರ್ ಅವ್ರಿಗೆ ಧಿಕ್ಕಾರ ಕೊಡ್ತೀನಿ. ನಾಚಿಕೆ ಆಗ್ಬೇಕು ಅವ್ರಿಗೆ. ರಾತ್ರಿ ಆಗೈತಿ, ಬೆಳಗ್ಗೆ ಎಲ್ಲ ಅಧಿಕಾರಿಗಳು ಬಂದ್ರೆ ಈಗ ಬಂದ್ರ ಅವರು. ನಾವೆಲ್ಲ ಮೀಡಿಯಾ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಆ ಸುದ್ದಿ ತಿಳಿದು ಈಗ ಬಂದ್ರಿ. ಈಗ ಬಂದು ಏನು ಮಾಡ್ರಿ ನೀವು? ಮುಂಜಾಗ್ರತವಾಗಿ ಎಷ್ಟು ಊರಾಗ ನೀವು ದಲಿತ ಸಭೆ ಕಾರ್ಯಕ್ರಮ ಮಾಡಿದ್ರಿ ಹೇಳಿ ಸರ್? ನೀವು ಇಲ್ಲಿವರೆಗೆ ಯಾಕೆ ಮುಂಜಾಗ್ರತವಾಗಿ ನೀವು ಕ್ರಮ ತಗೊಳ್ಳಲ್ಲ? ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ನೀವಾಗಲಿ, ಯಾಕೆ ನೀವು ಕ್ರಮ ತಗೊಂಡು ಹೇಳಿ ಸರ್? ಯಾಕೆ ಇಂಥ ಘಟನೆ ಆದಾಗ ನೆನಪಾಕವ ನಿಮ್ಗೆ? ದಲಿತರಿಗೆ ಓ ಟೈಮ್ನಾಗ ನೆನಪಾಗಲ್ಲ? ಉದ್ದೇಶಪೂರ್ವಕವಾಗಿದ್ದು ಹೇಳ್ಬಿಡಿ ಸರ್. ಅದು ಅಲ್ಲ ಸರ್, ಪ್ರತಿ ಕಡೆಗೆ ಎಲ್ಲ ಕಡೆಗೆ ಹಾಕವ. ನೀವು ಯಾಕೆ ಮುಂಜಾಗ್ರತವಾಗಿ ಕ್ರಮ ತಗೊಳ್ಳಲ್ಲ? ಯಾಕೆ ಅಲ್ಲಿ ಕಾರ್ಯಕ್ರಮ ಮಾಡಲ್ಲ? ಯಾಕೆ ಅವೇರ್ನೆಸ್ ಮಾಡಲ್ಲ? ನೀವು ಹೇಳ್ತಾರೆ ಘಟನೆ ಆಗಿಂದ ಬರ್ಬೇಕಾ ಎಲ್ಲ ಕಡೆಗಿನ? ಈ ಹಿನ್ನೆಲೆ ರೊಚ್ಚಿಗೆದ್ದ ದಲಿತ ಯುವಕರು ಗಜೇಂದ್ರಗಡ ತಹಶೀಲ್ದಾರ್ ಕಿರಣ್ ಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಾಲೂಕಿನಲ್ಲಿ ದಲಿತರ ಅಭಿವೃದ್ಧಿ ಕುರಿತು ಯಾವುದೇ ಸಭೆ ನಡೆಸಿಲ್ಲ, ಜಾಗೃತಿ ಕಾರ್ಯಕ್ರಮ ಮಾಡಿಲ್ಲ, ಇಂತಹ ಘಟನೆಗಳು ನಡೆದಾಗ ಕಠಿಣ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ್ದಾರೆ. ಪರೋಕ್ಷವಾಗಿ ಈ ಘಟನೆಗೆ ಆಡಳಿತವೇ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿ ಅವಮಾನ ಮಾಡಿದ ಕಿಡಿಗೇಡಿಗಳ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಸಾಕಷ್ಟು ಕೆಲಸ ಇರುತ್ತೆ, ಬರ್ರಿ ಸರ್, ಮಾಡ್ರಿ, ದಲಿತರಿಗೆ ನೋಡ್ರಿ, ಉದ್ಧಾರ ಮಾಡ್ರಿ, ಶಿಕ್ಷಣಕ್ಕೆ ಆದ್ಯತೆ ಕೊಡ್ರಿ. ಅಲ್ಲಿ ಹುಡುಗರು ನಮ್ಮ ಅನಕ್ಷರತರ ಬಡವರು ಅದಾರ, ಅವ್ರಿಗೆ ಏನು ಕಾರ್ಯಕ್ರಮ ರೂಪಿಸ್ಬೇಕು ರೂಪಿಸ್ರಿ, ಅಂಥವು ಮಾಡ್ರಿ. ಘಟನೆ ಆಗಿಂದ ಬಂದು ಹಿಂಗೆ ಮಾಡಿದ್ರೆ ಏನು ಬೇಕು? ಸತ್ತಿಂದ ಒಂದು ಸಮಾಧಾನ ಮಾಡಿದ್ರೆ ಎದಕ್ಕೆ ಬರ್ತಾರ? ಮಹಾನ್ ವ್ಯಕ್ತಿಗಳ ದಲಿತರಿಗೆ ಮಾತ್ರ ಅವ್ರು ಸಂವಿಧಾನ ಬರೆದಿಲ್ಲ ಸರ. ಪ್ರತಿಯೊಂದು ಜಾತಿಗೆ, ಪ್ರತಿಯೊಂದು ಜನರಿಗೆ ಸಮಾನವಾದ ಹಕ್ಕುಗಳನ್ನು ಕೊಟ್ಟಾರ. ದಲಿತರಿಗೆ ಮಾತ್ರ ಮೀಸಲಿಲ್ಲ ಅವರು. ಯಾಕೆ ನೀವು ಅವ್ರು ಬರೆದಂಥ ಕಾನೂನಲ್ಲಿ ನೀವು ಜವಾಬ್ ತೊಗೊಂಡಿಲ್ಲ? ತಹಸೀಲ್ದಾರ್ ಆಗಿಲ್ಲ, ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿಲ್ಲ. ಯಾಕೆ ನೀವು ಯಾರು ದಲಿತರ? ಯಾಕೆ ದಲಿತರು ಅಷ್ಟ ಬರ್ಬೇಕಾ ಇದಕ್ಕೆ? ಯಾಕೆ ಬದಲಾದ ಜನಾಂಗದವ್ರು ಯಾಕೆ ಪ್ರಶ್ನೆ ಎತ್ತಿಲ್ಲ ಇದಕ್ಕೆ ಬಂದು? ಏನು ದಲಿತರಿಗೆ ಮಾತ್ರ ಕಾನೂನು ಇದೆನಾ? ಎಲ್ಲರಿಗೂ ಈ ದೇಶದಾಗ ಪ್ರತಿಯೊಬ್ಬರಿಗೆ ಸಮಾನವಾದ ಹಕ್ಕುಗಳನ್ನು ಕೊಟ್ಟಾರ. ಎಲ್ಲ ಜನಾಂಗದವ್ರು ಬಂದು ಪ್ರಶ್ನೆ ಮಾಡ್ಬೇಕದನ್ನ. ಯಾಕೆ ದಲಿತರಿಗೆ ಅಷ್ಟ ಮೀಸಲ ಅವರು? ಹೇಳಿ ಸರ, ಫಸ್ಟ್ ಇದು ಕುತ್ರ ಕೊಡ್ರಿ, ಆಮೇಲೆ ನೀವು ಏನು ಬರೆದ್ರಿ ಅಂತ. ದಲಿತರ ವಿರೋಧಿ ದಂಡಾಧಿಕಾರಿಗಳ ತಹಸೀಲ್ದಾರ್ಗೆ ಹೇಳಿದಿಕ್ಕಾರ. ಫಸ್ಟ್ಗೆ ವಿಷಯ ನಿಮಗೆ ಬಂದಿರ್ ಸರ್, ಗಮನಕ್ಕೆ ಬಂದಿರ್ತೈತೆ, ಅದು ಬರೋದಿಲ್ಲ ಸರ್. ಇದೊಂದು ಪ್ರಕಾರ ನಾವು ನೋಡಕತ್ತೆ ವಿಚಾರದೊಳಗೆ ನಾವು ಸಾಕಷ್ಟು ಗೆದ್ರೆ ನೋಡಿವಿ ಸರ್. ನೀವು ಹೇಳಿ ಸರ್, ಮಾತಾಡ್ರಿ. ಈಗ ನೋಡಿ, ನನಗೆ ಬೆಳಗ್ಗೆ PUC ಎಕ್ಸಾಮ್ ನಾವು ಬರಬೇಕಾದ್ರೆ 10-10 ಆಗುತ್ತೆ. ಬಂದು ನಾನು ಮತ್ತೆ ಎಕ್ಸಾಮ್ ಡ್ಯೂಟಿ 1 ಗಂಟೆ ತನಕ ಎಕ್ಸಾಮ್ ಡ್ಯೂಟಿ ಇರುತ್ತೆ. ನನಗೆ ಗೊತ್ತಾಗಿದ್ದು 12 ಗೊತ್ತಾದಾಗ ನಾನು PSI ಫೋನ್ ಮಾಡಿ, CPI ಫೋನ್ ಮಾಡಿ ಏನಾಗಿದೆ ಅಂತ ನನಗೆ ವಿವರಗಳನ್ನು ಪಡೆದು ಇಮಿಡಿಯೇಟಾಗಿ ನಾನು ಗ್ರಾಮಕ್ಕೆ ಬಂದಿದ್ದೆ. ನಾನೇನು ನಿಮ್ಮ ವಿರೋಧಿನಲ್ಲ, ನಿಮ್ಮ ಬಗ್ಗೆ ನಾನು ಯಾವುದೇ ಏನು ಕಾರ್ಯಕ್ರಮ ಇಲ್ಲ. ಯಾವ ದಲಿತ ಸಭೆ ಇಲ್ಲಿ ಊರಲ್ಲಿ ಈಗ ನಾನು ಬರಬೇಕು ಅಂತ ಉದ್ದೇಶ ಅಲ್ಲ. ನಾನು ಬೆಳಿಗ್ಗೆ 5:15 ಎದ್ದು ಕ್ವಶನ್ ಪೇಪರ್ ತರಲಿಕ್ಕೆ ನಾವು ಗದಗ ಹೋಗ್ತೀವಿ. PUC ಎಕ್ಸಾಮ್ ನಡೆದವು. ಶನಿವಾರ ಆಯ್ತವಾರ ಸೂಟಿ ಇದ್ರು ಕೂಡ ನೀವು ಎಷ್ಟು ಜನ ಹೋಗಿರ್ತೀರ ಆಫೀಸರ್? ನೀವು ಹೋಗಿರ್ತೀರಿ, ನಿಮ್ಮ ಜೊತೆ ಯಾರು ನಿಮ್ಮೆಲ್ಲ ತಾಲೂಕಿನ ಅಧಿಕಾರಿ ಸಂಬಂಧ ಕರ್ಕೊಂಡು ಹೋಗಿರ್ತೀರಿ? ಇಲ್ಲ ಅಂದ್ರೂ ಕೂಡ ರಿಮನ್ ಕಮಿಟಿ ಅಂದ್ರೆ BO ನಾನು. ಅವ್ರು ಬಿಡಿ ಸರ್, ನಿಮ್ಮ ಇಲಾಖೆಯವ್ರ RI ಅದಾರ, ಅವ್ರ ಅವ್ರೇನು ದನ ಕಾಯ್ಕೊಂಡಿದ್ರು ಅವ್ರ ಆಫೀಸ್ ಬಿಟ್ಟಿಲ್ಲ. ಅಲ್ಲ, ನಂದು ನಾನು ಹೇಳಿದೆ. ಈಗ ನನ್ನ ಬಗ್ಗೆ ನೀವು ಹೇಳ್ಬೇಕು ಸರ್. ಅವ್ರೇನಾಗಿದ್ರು ನೀವು ಹೋಗಿದ್ರೆ ನಿಮ್ಮ ಅಧಿಕಾರಿಗಳಿಗೆ ನೀವು ಹೇಳ್ಬೇಕ್ರಿ. ಒಂದ್ಸಲ ನಿಮ್ಮ ಗಮನಕ್ಕೆ ನಾವ ಸರ 7:30 ಒಳಗನ ನಾವು PSI CPI ಗಮನಕ್ಕೆ ತಂದಿವಿ. ಸಾಹೇಬ್ರ, ಸಮಾಜ ಕಲ್ಯಾಣ ಇಲಾಖೆಗೆ ತಹಸೀಲ್ದಾರ್ ಸಾಹೇಬ್ರಿಗೆ ಗಮನಕ್ಕೆ ತೊಗೊಂಬರ್ರಿ ಅಂತೇಳಿ ಅವ್ರು ಅವಾಗ ನಿಮಗೆ ಫೋನ್ ಮಾಡಿ ಅಂತ ನಮ್ಗೆ ನನಗೆ ಮಾಡಿಲ್ಲ. ನನಗೆ ಸರ್ ಅವ್ರು ಅವಾಗ ಮಾಡ್ರ, ನೀವು ಡ್ಯೂಟಿಗೆ ಹೋರಿ ಸರ್. ನೀವು ಅದು ಮಕ್ಕಳು ಹೋಗ್ರಿ, ನಿಮ್ ಕೆಳಗ ಅಧಿಕಾರಿಗಳಿದ್ರಲ್ಲ ಅವ್ರನ್ನ ದಯವಿಟ್ಟು ನಾ ಹೇಳಿ ಅವ್ರನ್ನೇ ಕಳಿಸಿಲ್ಲ ಸರ್. ದಯವಿಟ್ಟು ನಾ ಹೇಳಿ ಕೇಳ್ರಿ. ನಾನು ಬರೋದು ಎಷ್ಟೊತ್ತಾಯ್ತು? 10:30 ಬಂದು ಆಯ್ತು. ಈ ಘಟನೆ ನಡೀತಾವಲ್ಲ, ಈ ಘಟನೆ ನಡೆಯಕ್ಕೆ ಕಾರಣ ಯಾರು? ತಾಲೂಕು ದಂಡಾಧಿಕಾರಿ ಅಂತ ನಾವೆಲ್ಲರೂ ಆರೋಪ ಮಾಡಕತ್ತೀವಿ. ಯಾಕೆ ನಡೀತಾವಪ್ಪ ಅಂದ್ರೆ ಅದನ್ನೇ ಹೇಳ್ಬಿಡ್ತೀನಿ. ಅಲ್ಲೇ ಸಭೆ ಮಾಡಾಗಲ್ಲ ಒಂದು,
ಸಭೆ ಇದ್ದಾಗ ಆಚರಣೆ ಯಾವ್ದಾರ ಜಯಂತಿ ಆಚರಣೆ ಇರ್ತಾವ ಸಭೆ ಯಾರಿಗೆ ನೋಟಿಸ್ ಮುಟ್ಸೋಲ್ಲ ಸರಿಯಾಗಿ ಯಾರ ತಮ್ಮ ಗಮನಕ್ಕೂ ಬೇಕಾದವ್ರನ್ನ ಅಷ್ಟು ಮಾತ್ರ ಕರ್ಕೊಂಡ್ ಸಭೆ ಮಾಡ್ತೀರಿ ಅವ್ರ ಮ್ಯಾಗ ಮುಗಿಸ್ತೀರಿ ನೀವು ಎಲ್ಲರ ಆಯ್ದ ವ್ಯಕ್ತಿನ ಕರ್ಕೊಂಡು ನೀವು ಜಯಂತಿಗಳು ಮಾಡಲ್ಲ ಪ್ರತಿಯೊಂದು ಗ್ರಾಮಕ್ಕೆ ಒಬ್ಬರನ್ನ ಕರೆಸಿದ್ರಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಿರ್ತಾವ ವಿಷಯಗಳು ಗ್ರಾಮಕ್ಕೆ ಕಟ್ಟ ಕಡೆ ವ್ಯಕ್ತಿಗೂ ಅಲ್ಲ ಗಜಾನ ಅವ್ರಿಗೆ ಗೊತ್ತಿರೋದಲ್ಲ ಹುಡುಗರಿಗೆ ಒಬ್ಬರಿಗೆ ನೀವು ನೋಡಿಲ್ಲ ನಮ್ಮ ಕೈಯಲ್ಲಿಲ್ಲ ನೀವು ದಲಿತ ವಿರೋಧಿಗಳ ಅನ್ನೋದ್ರಾಗ ಯಾವುದೇ ಸಂದೇಹನೇ ಇಲ್ಲ ಅಂತ ಸಮಯ ಸಂದರ್ಭ ಬಂದಾಗ ನಮ್ಮ ದಲಿತ ಅಧಿಕಾರಿಗಳನ್ನ ಅಥವಾ ಯಾರ ಮುಂದೆ ಸಮರ್ಪಡಿಸ್ತೀರಿ ಅವಾಗ ನೀವು ದಲಿತ ಅಧಿಕಾರಿಗಳು ನೀವು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಇವರು ಏನ್ ಮಾಡ್ತಾರಪ್ಪ ಅಂದ್ರ ಫೋನ್ ಮಾಡಿದ್ರಪ್ಪ ಅಂದ್ರ ಫೋನ್ ಮಾಡಿದ್ಮ್ಯಾಗ ನಂಗೆ ಈಗ ಗೊತ್ತಾಗೈತ್ರಿ ಬರ್ತೀನಿ ಅಂತ ಹೇಳಿದ್ರು ಹೇಳಿದ್ಮ್ಯಾಗ ವಾಪಸ್ ಏನ್ ಮಾಡಿದ್ರು ಬ್ಯಾರೆ ನಮ್ಮ ಪಕ್ಕ ಕುಂತಾರ ಲೀಡರ್ಸ್ ಫೋನ್ ಮಾಡ್ತಾರೆ ಇವರು ರಾಜಕೀಯ ಕೈಗೊಂಬ ಆಗ್ಬಿಡ್ರಿ ನೀವು ನಾವು ಸಂವಿಧಾನದೊಳಗೆ ನಿಮಗೆ ರೈಟ್ಸ್ ಐತಿ ಇಲ್ಲ ನೀವು ಅದ ಉದ್ದೇಶ ಇಟ್ಕೊಂಡ ನೀವು ಏನಪ್ಪಾ ಅಂದ್ರ ಬೇಕಂತನ ನೀವು ನಾನು ನೋಡ್ರಿ